ಸಮಯ ಇವರಿಬ್ರು ನನ್ ಮಕ್ಳು, ಇವರಿಬ್ರು ನನ್ ತಮ್ಮನ್ ಮಕ್ಳು. ಟಿಸಿ ಕೊಟ್ರೆ ನಾವು ಬೇರೆ ಸ್ಕೂಲ್ ಸೇರ್ಸ್ತೀವಿ. ಯಾಕೆ ಸರ್, ಏನಾಯ್ತು? ಹೇಳ್ರಪ್ಪ, ಏನಾಯ್ತು ಅಂತ ಕೇಳ್ತಾವ್ರೆ. ಸರ್ ನಾವ್ ಈ ಸ್ಕೂಲಿಗೆ ಸೇರ್ಕೊಳಲ್ಲ ಸರ್, ಬೇರೆ ಸ್ಕೂಲಿಗೆ ಜಾಯಿನ್ ಆಗ್ತೀವಿ. ಯಾಕಮ್ಮ, ಏನಾಯ್ತು? ಈ ಸ್ಕೂಲಲ್ಲಿ ನೆಟ್ಟಿಗೆ ಬಳೆ ಹಾಕೊಂಡು ಹೋಗಕ್ ಬಿಡಲ್ಲ, ಒಂದ್ ಕುಂಕುಮ ಇಟ್ಕೊಂಡು ಹೋಗಕ್ಕೂ ಬಿಡಲ್ಲ, ದೇವ್ರ ತಾಯ್ತ ಹಾಕೊಂಡಿದ್ರೆ ಅಲ್ಲೇ ಬಿಚ್ಚಿಸ್ತಾರೆ, ಹೂ ಮುಡ್ಕೊಂಡು ಹೋಗಕ್ಕೂ ಬಿಡಲ್ಲ. ಸ್ಕೂಲ್ ಟೈಮಲ್ಲಿ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತಾರೆ, ಟೀಚರ್ಸ್ ಎದುರಿಸ್ತಾರೆ. ನಮ್ಮ ಭಾಷೆಯಲ್ಲಿ ನಾವ್ ಮಾತಾಡಿದ್ರೆ ಫೈನ್ ಹಾಕ್ತೀರಾ, ಮತ್ತೆ ಯಾಕೆ ಸ್ಕೂಲಿಗೆ ಬರ್ಬೇಕು? ಹಿಂಗೆ ಆದ್ರೆ ಮುಂದೆ ನಾವು ಕನ್ನಡ ಸಾಹಿತ್ಯದಲ್ಲಿ ಬೆಳೆಯೋದು ಹೆಂಗೆ? ನಮ್ ಸಂಸ್ಕೃತಿನ ನಾವೇ ಫಾಲೋ ಮಾಡಕ್ ಬಿಡ್ತಾರೆ ಇರೋ ಈ ಸ್ಕೂಲಲ್ಲಿ ನಾವೇ ಯಾಕಿರ್ಬೇಕು? ಈ ಸ್ಕೂಲ್ಗಿಂತ ಗವರ್ಮೆಂಟ್ ಸ್ಕೂಲೇ ಬೆಟರ್ ಕಂಡ್ರ. ಹೌದು ಹೌದು ಹೌದು. ಏನ್ರಿ ಸಮಯ ಸಾಕೇನ್ರಿ ಮಕ್ಳಿಂದ ಚೌಟಿ ಏಟು? ಇದೆಲ್ಲ ಸ್ಕೂಲಲ್ಲಿ ರೂಲ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಮೊನ್ನೆ CET ಎಕ್ಸಾಮ್ ಅಲ್ಲಿ ಜನಿವಾರ ಹೆಣ್ಮಕ್ಳಿಗೆ ಕೈ ಚೇನು, ಕಾಲ್ ಚೇನು, ಮೂಗುತಿ, ಕಿವಿ ಓಲೆ ಎಲ್ಲ ತಗ್ಸಿ ಎಕ್ಸಾಮ್ ಬರ್ತಿದ್ರಲ್ಲ, ಅಲ್ಲೋಗಿ ನೀವು ಕೇಳಕ್ಕಾಗುತ್ತಾ? ಸ್ಕೂಲ್ ರೂಲ್ಸ್ ಒಂದ್ಮೇಲೆ ಫಾಲೋ ಮಾಡ್ಬೇಕಾಗುತ್ತೆ ಕಣ್ರಿ. ಸಮಯ ಯಾವ ಲೋಪರ್ ನನ್ ಮಗ್ರಿಂದ ರೂಲ್ಸ್ ಮಾಡಿದ್ದು? ಅವ್ನ್ ತಾಕತ್ತಿರ ನನ್ ಕಣ್ಣೆದ್ರ ಬರಕ್ ಹೇಳ್ರಿ. ಏನ್ ನಿಮ್ ಸ್ಕೂಲಲ್ಲಿ ಎಲ್ಲ ನಿಮ್ದೇ ದರ್ಬಾರು, ನಿಮ್ದೇ ಆಟ, ಎಲ್ಲ ನಿಮ್ದೇ ರೂಲ್ಸ್ ಏನ್ರಿ? ನಿಮ್ಗೆ ಲಕ್ಷ ಲಕ್ಷ ಫೀಸ್ ಕಟ್ಟೋದಲ್ದಾನೆ ನಿಮ್ ಕಿತ್ತೋಗಿರೋ ರೂಲ್ಸ್ ಫಾಲೋ ಮಾಡ್ಬೇಕು, ನಮ್ ಸಂಸ್ಕೃತಿ ಬಿಡ್ಬೇಕು, ನಮ್ ಭಾಷೆನೂ ಬಿಡ್ಬೇಕು. ಹೆಂಗದ ನೋಡು ನಿಮ್ ಸೋಕ್ಯ. ನಮ್ ಕರ್ನಾಟಕದಲ್ಲಿ ಇಟ್ಕೊಂಡು ನಮ್ ಮಕ್ಳು ಕನ್ನಡದಲ್ಲಿ ಮಾತಾಡಿದ್ರೆ ಫೈನ್ ಹಾಕಷ್ಟು ತಾಕತ್ ಬಂದ್ಬಿಡೋದು ನಿಮ್ಗೆ. ನಿಮ್ಮಂತ ಕೆಲವು ಸ್ಕೂಲ್ಗಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಅನ್ಕೊಂಡಿದ್ವಿ, ಆದ್ರೆ ಇಂಗ್ಲಿಷ್ ನವ್ರು ಹುಡ್ತಾರ ನಡೆಸ್ತಾವ್ರೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು. ನನ್ ಮಕ್ಳ ನೋಡ್ತಾ ಇರಿ, ನಮ್ಮಂತ ಪೇರೆಂಟ್ಸ್ ಗಳು ಏನಾದ್ರು ರೊಚ್ಚಿಗೆದ್ರೆ ನಿಮ್ ಸ್ಕೂಲಲ್ಲಿ ಒಂದ್ ಅಡ್ಮಿಷನ್ ಇರಬಾರ್ದು, ನೊಣ ಹೊಡಿತಾ ಇರ್ಬೇಕು, ಹಂಗ್ ಮಾಡಾಕ್ ಬಿಡ್ತೀವಿ. ಸ್ಕೂಲ್ ರೂಲ್ಸ್ ಗೀಸು ಅಂತ ಮಾಡ್ಕೊಂಡು ಈ ಮಣ್ಣಿನ ಸಂಸ್ಕೃತಿಯಿಂದ ನಮ್ಮ ಮಕ್ಕಳನ್ನ ಚಿಕ್ಕರಿಂದಾನೇ ದೂರ ಮಾಡ್ಬೇಕು ಅಂತ ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ರೆ ನನ್ನ ಮಕ್ಕಳ ನೀವು. ನಾಳೆ ಇನ್ನಷ್ಟು ಪೇರೆಂಟ್ಸ್ ಮಕ್ಕಳನ್ನ ಕರ್ಕ ಬಂದು TC ತಗೊಂಡೋಗ್ಲಿ ಅಂದ್ರೆ ಕೇಳೋ ಬರೋ ಮಕ್ಳ. ಕೆಲಸಕ್ಕೆ ಬಾರದಿರೋ ರೂಲ್ಸ್ಗಳ ಮೂಲಕ ವಿದ್ಯಾರ್ಥಿ ಮತ್ತು ಪೋಷಕರ ಸ್ವಾತಂತ್ರ್ಯ ಸ್ವಾಭಿಮಾನ ಜೊತೆ ಆಟಾಡುವಂತಹ ಕೆಲವು ಶಾಲಾ ಕಾಲೇಜುಗಳಿಗೆ ಧಿಕ್ಕಾರ.